ಆ ಹೆದ್ದಾರಿ ಕೊನೆಯ ತಿರುವು. ನಮಸ್ಕಾರ ಸ್ನೇಹಿತರೆ, ವಿಡಿಯೋ ನೋಡ್ತಾ ಇರೋ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ ಹೆದ್ದಾರಿ ಕೊನೆಯ ತಿರುವು ಎಂಬ ಭಯಾನಕ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏಪ್ರಿಲ್ 1ರಂದು ಅರಣ್ಯ ಅಧಿಕಾರಿ ಒಬ್ಬರಿಗೆ ಪೊಲೀಸ್ ಇಲಾಖೆಯಿಂದ ಇತ್ತೀಚಿನ ದಿನಗಳಲ್ಲಿ ಮರ ಕಡಿಮೆಯಾಗುತ್ತಿರೋ ಬಗ್ಗೆ ನೋಟಿಸ್ ಬಂದಿತ್ತು. ಇದೇ ಕಾರಣಕ್ಕೆ ಅರಣ್ಯ ಅಧಿಕಾರಿ ನೋಟಿಸ್ಗೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕುವ ಭರದಲ್ಲಿ ಕಾಡಿನತ್ತ ಸಾಗ್ತಾ ಇದ್ದ. ಅಂದು ಮಳೆಗಾಲ. ಮೋಡ ಕವಿದ ವಾತಾವರಣದ ಜೊತೆ ಬೆಳಗ್ಗೆನೆ ಪ್ರಕೃತಿ ಕಾಣದಷ್ಟು ಮಂಜು ಬಿದ್ದಿತ್ತು. ಸುಮಾರು ಬೆಳಗ್ಗೆ 5 ಗಂಟೆ ಇರಬಹುದು. ಕಾಡಿನ ಮಧ್ಯೆ ಇರೋ ದೊಡ್ಡದಾದ ತಿರುವೊಂದರಲ್ಲಿ ದಡಾರ್ ಅಂತ ಶಬ್ದ ಆಯಿತು. ಆ ಶಬ್ದಕ್ಕೆ ಕಾಡಿನ ಮರಗಳೆಲ್ಲ ವಾಲೋಡಕ್ಕೆ ಶುರು ಮಾಡಿದ್ವು. ಮರದ ಮೇಲೆ ಸುಮ್ಮನೆ ಮಲಗಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಭಯ ಬಿದ್ದು ಮೇಲಕ್ಕೆ ಹಾರತೊಡಗಿದವು. ಅಷ್ಟು ಭಯಂಕರವಾದ ಶಬ್ದ ಅದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಕಾಡಲ್ಲಿ ಮರ ಕಡಿಯೋರಿಗೆ ಪೊಲೀಸ್ ಕಾಟ. ಇದಕ್ಕೆ ಅಂತ ಅವರು ಆಯ್ಕೆ ಮಾಡಿಕೊಂಡಿದ್ದ ಸಮಯ ರಾತ್ರಿ 2ರಿಂದ ಬೆಳಗ್ಗೆ 5 ಗಂಟೆ. ಅಷ್ಟರೊಳಗೆ ಮರ ಕಡಿದು ಸಾಗಿಸುವ ಕೆಲಸ ಮಾಡಿ ಮುಗಿಸ್ಬೇಕಿತ್ತು. ಭಯಾನಕ ಕತ್ತಲು ತುಂಬಿದ ಕಾಡಲ್ಲಿ ಅಷ್ಟು ಜೋರಾಗಿ ಶಬ್ದ ಬಂದಿದ್ದರಿಂದ ಮರ ಕಡಿತಾ ಇರೋ ಒಂದಷ್ಟು ಜನಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ಅವರಿಗೆ ದಿಕ್ಕು ತೋಚದಂತಾಗಿತ್ತು. ಯಾಕಂದರೆ ಬೆಟ್ಟದ ಮೇಲಿಂದ ಒಂದು ದೊಡ್ಡದಾದ ಬಂಡೆಕಲ್ಲು ಜಾರಿ ರಸ್ತೆಯಲ್ಲಿ ಹೋಗ್ತಾ ಇರೋ ಕಾರ್ ಮೇಲೆ ಬಿದ್ದಿತ್ತು. ಕಾರಲ್ಲಿದ್ದ ಒಬ್ಬ ವ್ಯಕ್ತಿ ಕೂಡ ಸಂಪೂರ್ಣ ನೊಜ್ಜುಗುಜ್ಜಾಗಿ ಕೊನೆ ಉಸಿರೆಳೆದಿದ್ದ. ನಂತರ ಅವನ ಬಗ್ಗೆ ವಿಚಾರಿಸಿದಾಗ ಗೊತ್ತಾಗುತ್ತೆ ಆತ ನಂಜನಗೂಡು ಅನ್ನೋ ಊರಿನವನು ಅಂತ. ಆತ ಅರಣ್ಯ ಅಧಿಕಾರಿ ಆಗಿದ್ದರಿಂದ ಕಾಡಲ್ಲಿ ಮರಗಳು ಕಡಿಮೆ ಆಗ್ತಿರೋ ಬಗ್ಗೆ ಮಾಹಿತಿ ಪಡೆಯಲು ಬಂದಿದ್ದ. ಅಷ್ಟರಲ್ಲಿ ನೋಡ್ತಾ ಇದ್ದಾಗೆ ಅಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಬಂತು. ನಂತರ ಬಾಡಿ ಕಾರಿಂದ ಹೊರ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಅಂತ ಮೈಸೂರಿನ ಆಸ್ಪತ್ರೆಗೆ ಬಾಡಿ ತರ್ತಾರೆ. ಒಂದಿಷ್ಟು ಪರೀಕ್ಷೆಗಳು ಮುಗಿದ ಮೇಲೆ ಬಾಡಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಆಗುವಷ್ಟರಲ್ಲಿ ರಾತ್ರಿ 9 ಗಂಟೆ ಆಗಿತ್ತು. ಸತ್ತ ವ್ಯಕ್ತಿಗೆ ಸಂಬಂಧಪಟ್ಟವರು ಯಾರೂ ಆಸ್ಪತ್ರೆಗೆ ಬಂದಿರಲಿಲ್ಲ. ಬದಲಾಗಿ ಮನೆಯಲ್ಲಿ ಅಳುತ್ತಾ ಕಾಯ್ತಾ ಇದ್ರು. ಇನ್ನು ಆಸ್ಪತ್ರೆಯಿಂದ ಬಾಡಿ ಅವರ ಊರಿಗೆ ಸಾಗಿಸೋದೊಂದೇ ಕೆಲಸ ಬಾಕಿ ಇತ್ತು. ಅದಕ್ಕೆ ಅಂತ ರಾಜು ಅನ್ನೋ ವ್ಯಕ್ತಿಗೆ ಈ ಕೆಲಸನ ವಹಿಸಿದ್ರು. ಅಂದಾಗೆ ಈ ಬಾಡಿನ ಆಕ್ಸಿಡೆಂಟ್ ಆದ ಸ್ಥಳದಿಂದ ಹಾಸ್ಪಿಟಲ್ಗೆ ತಂದಿದ್ದು ಇವರೇ ಆಗಿದ್ರು. ರಾತ್ರಿ 9 ಗಂಟೆ ಸುಮಾರಿಗೆ ಮತ್ತೆ ಅದೇ ಆಂಬ್ಯುಲೆನ್ಸ್ನಲ್ಲಿ ಬಾಡಿನ ನಂಜನಗೂಡಿಗೆ ಸಾಗಿಸ್ಬೇಕಿತ್ತು. ಸರಿ ಅಂತ ಬಾಡಿನ ಆಂಬ್ಯುಲೆನ್ಸ್ನಲ್ಲಿ ಶಿಫ್ಟ್ ಮಾಡಿಕೊಂಡು ರಾಜು ಮತ್ತು ಅವನ ಫ್ರೆಂಡು ಜೊತೆ ಹೊರಟರು. ರೋಡಲ್ಲಿ ಟ್ರಾಫಿಕ್ ಇರೋದ್ರಿಂದ ಮೈಸೂರು ದಾಟೋವಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗ್ತಾ ಇತ್ತು. ನಂತರ ಹೇಗೋ ಮೈಸೂರು ದಾಟಿ ಆಂಬ್ಯುಲೆನ್ಸ್ ವೇಗವಾಗಿ ಹೋಗ್ತಾ ಇರುವಾಗ ರಾಜುನ ಫ್ರೆಂಡ್ ಮಾತಾಡೋಕ್ಕೆ ಶುರು ಮಾಡ್ದ. ನಾನು ಇದೇ ಫಸ್ಟು ಇಂಥ ಕಾರಲ್ಲಿ ಇಂಥ ಸಂದರ್ಭದಲ್ಲಿ ಬರ್ತಾ ಇರೋದು. ನನಗೆ ಬಸ್ ಮಿಸ್ ಆಗಿದ್ದರಿಂದ ಇದರಲ್ಲಿ ಬರಬೇಕಾಯಿತು. ನನಗೆ ದೆವ್ವಭೂತಗಳಂದರೆ ಸ್ವಲ್ಪ ಭಯ. ಯಾಕಂದರೆ ಮನುಷ್ಯರು ಸತ್ತ ಮೇಲೆ ಅವರ ಅಂತ್ಯಕ್ರಿಯೆ ಆಗೋವರೆಗೂ ಅವರ ಆತ್ಮ ಅವರ ದೇಹ ಹತ್ರ ಕೂತಿರುತ್ತಂತೆ. ದೆವ್ವಭೂತಗಳಂದರೆ ನಿನಗೆ ಭಯ ಇಲ್ವಾ ಅಂತ ರಾಜುಗೆ ಕೇಳ್ದ. ರಾಜು, ಇಲ್ಲ, ನಾನು ಇಂತಹ ಎಷ್ಟೋ ಕೇಸುಗಳನ್ನು ನೋಡಿದ್ದೀನಿ, ಭಯಂಕರ ತೊಂದರೆಗಳನ್ನು ಅನುಭವಿಸಿದ್ದೀನಿ. ನನಗೆ ಗೊತ್ತು, ದೆವ್ವಭೂತಗಳಂತ ಏನೂ ಇಲ್ಲ, ಅದು ನಮ್ಮ ಭ್ರಮೆ ಅಷ್ಟೇ ಅಂತ ಹೇಳಿ ಸುಮ್ಮನಾದ. ಅದಕ್ಕೆ ಅವನ ಫ್ರೆಂಡು, ನೋಡು, ನಮ್ಮ ಮನೆಯ ಪಕ್ಕದಲ್ಲಿ ಒಬ್ಬ ಅನಾಥ ಇದ್ದ. ಅವನು ತುಂಬ ಕುಡುಕ. ಡಾಕ್ಟರ್ ಕುಡಿಬೇಡ, ಕುಡಿದ್ರೆ ಮತ್ತೆ ಸಾಯ್ತೀಯ ಅಂತ ಹೇಳಿದ್ರು ಕೂಡ ದಿನ ಕುಡಿದು ಒಂದಿನ ಹೀಗೆ ಸತ್ತೋಗಿದ್ದ. ಅವನು ಅನಾಥ ಆಗಿದ್ದರಿಂದ ಯಾರೂ ಅವನ ಸರಿಯಾಗಿ ಅಂತ್ಯಕ್ರಿಯೆ ಮಾಡದೆ ಸುಟ್ಟಾಕಿದ್ರು. ಆದರೆ ಇವಾಗ ಅವನ ಆತ್ಮ ನಮ್ಮ ಊರಲ್ಲಿ ಸುತ್ತಾಡುತ್ತೆ. ಅದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅದರ ಕೈಗೆ ಸಿಕ್ಕರೆ ಅದು ನಮ್ಮನ್ನು ಸಾಯಿಸೋಕೆ ಬರುತ್ತೆ. ನೀನಿದನ್ನು ನಂಬಲೇಬೇಕು. ಯಾಕಂದರೆ ಅವನು ಸತ್ತಾಗ ಯಾರು ಅಳದೇ ಇದ್ದರೂ ಅವನ ಪಕ್ಕ ಕೂತು ಯಾರೋ ಅತ್ತಾಗೆ ಶಬ್ದ ಬರ್ತಾ ಇತ್ತು. ಈ ಘಟನೆಗೆ ನಮ್ಮ ಇಡೀ ಊರೇ ಸಾಕ್ಷಿಯಾಗಿದೆ ಅಂತ ಹೇಳಿ ಮಾತು ನಿಲ್ಲಿಸಿದ. ರಾಜು ಅವನ ಮಾತಿಗೆ ನಗ್ತಾ ಇರುವಾಗ, ನಿಲ್ಸು ಮಾರಾಯ, ನಾನು ಊರು ಬಂತು, ನಾನು ಇಳಿತೀನಿ. ನೀನು ಬಾಡಿನ ಬೇಗ ಅವ್ರ ಮನೆಗೆ ತಲುಪಿಸಿ ಮನೆ ಸೇರ್ಕೋ ಅಂತ ಆಂಬ್ಯುಲೆನ್ಸಿಂದ ಕೆಳಗಿಳಿದ. ನಂತರ ರಾಜು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಹೊರಟಾಗ ಅಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಗಿತ್ತು. ನಂಜನಗೂಡಿಗೆ ಇನ್ನು ಅರ್ಧ ಕಿಲೋಮೀಟರ್ ಬಾಕಿ ಇತ್ತು. ರಾಜು ಗಾಡಿ ಓಡಿಸ್ತಾ ಅವನ ಫ್ರೆಂಡ್ ಹೇಳಿದ ಮಾತು ತುಂಬ ಕಾಡೋಕ್ಕೆ ಶುರುವಾಗಿದ್ವು. ಕಾರಲ್ಲಿ ಡೆಡ್ ಬಾಡಿ ಇರೋದ್ರಿಂದ ಅವನಿದೆ ನಡುಗೋಕ್ಕೆ ಶುರುವಾಗಿತ್ತು.
ರಾಜು ಧೈರ್ಯವಂತ ಆದರೂ ಕೂಡ ಭಯ ಅವನನ್ನು ತುಂಬ ಕಾಡ್ತಾ ಇತ್ತು. ಇನ್ನು ಮನೆ ತಲುಪೋಕ್ಕೆ 15 ನಿಮಿಷ ಮಾತ್ರ ಬಾಕಿ. ಹಾಗೆ ಹೋಗ್ತಾ ಇರುವಾಗ ಒಂದು ದೊಡ್ಡದಾದ ತಿರುವು ಬರುತ್ತೆ. ಅಲ್ಲಿ ಸಡನ್ನಾಗಿ ಆಂಬ್ಯುಲೆನ್ಸಿಗೆ ಒಂದು ನಾಯಿ ಅಡ್ಡ ಬಂತು ಅಂತ ಜೋರಾಗಿ ಬ್ರೇಕ್ ಹಾಕ್ತಾನೆ. ನಾಯಿಗೆ ಬೈತಾ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ಬಟ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮೆಲ್ಲನೆ ಭಯದಿಂದ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಆದರೆ ಸತ್ತು ಮಲಗಿದ್ದ ಬಾಡಿ ಎದ್ದು ಕೂತಿರುತ್ತೆ. ಅದನ್ನು ನೋಡ್ದವನೇ ಭಯ ಆದರೂ ಕೂಡ ಧೈರ್ಯದಿಂದ ಅವ್ರ ಮನೆಗೆ ಬಂದು ಗಾಡಿ ನಿಲ್ಲಿಸಿದ. ನಂತರ ಎಲ್ಲರೂ ಅಳ್ತಾ ಆಂಬ್ಯುಲೆನ್ಸಿಂದ ಬಾಡಿ ಹೊರಗೆ ತೆಗಿಬೇಕಂತ ಬಂದಾಗ ಗೊತ್ತಾಗುತ್ತೆ ಬಾಡಿ ಆಂಬ್ಯುಲೆನ್ಸಲ್ಲಿ ಮಲಗಿಸುವಾಗ ಮರೆತು ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ನಾಯಿ ಬಂತು ಅಂತ ಜೋರಾಗಿ ಬ್ರೇಕ್ ಹಾಕಿದ್ರಿಂದ ಬಾಡಿ ಮೇಲೆ ಎದ್ದು ಕೂತಿರುತ್ತೆ. ಅಲ್ಲಿಗೆ ರಾಜು ನಿಟ್ಟುಸಿರ್ಬಿಡ್ತಾ ಸುಮ್ಮನಾಗ್ತಾನೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಶೇರು ಕಾಮೆಂಟ್ ಮಾಡ್ತೀರ ಅನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.